ಎಸ್ ಎಂ ಕೃಷ್ಣ ಅವರ ಉದಯ ಹೇಗಾಯಿತು? ಎಸ್ ಎಂ ಕೃಷ್ಣ ಅವರು ಸಿಎಂ ಆಗಿದ್ದು ಹೇಗೆ? ಎಸ್ ಎಂ ಕೃಷ್ಣ ಕರ್ನಾಟಕವನ್ನು, ವಿಶೇಷವಾಗಿ ಬೆಂಗಳೂರನ್ನ ದೇಶದ IT ಕ್ಯಾಪಿಟಲ್ ಮಾಡ್ತೀನಿ ಅಂತ ಮುನ್ನುಗ್ಗಿ ಯಾವ ರೀತಿ ಕೆಲಸ ಮಾಡಿದ್ರು? ಅವರ ಅವಧಿಯಲ್ಲಿ ಏನೆಲ್ಲ ಪ್ರಮುಖ ಬೆಳವಣಿಗೆಗಳು ಆದವು? ಡಾಕ್ಟರ್ ರಾಜ್ಕುಮಾರ್ ಅವರನ್ನ ವೀರಪ್ಪನ್ ಅಪಹರಣ ಮಾಡಿದ್ದು ಕೂಡ ಇದೇ ಅವಧಿಯಲ್ಲಿ ಬರುತ್ತೆ. ಹೀಗಾಗಿ ಈ ವರದಿ ಸಾಕಷ್ಟು ರೋಚಕವಾಗಿದೆ. ಕಡೆ ತನಕ ಗಮನವಿಟ್ಟು ನೋಡ್ತಾ ಹೋಗಿ. 19ನೇ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ 1999 ರಿಂದ 2004, 4 ವರ್ಷ 230 ದಿನ. ಎಸ್ ಎಂ ಕೃಷ್ಣ ಅಥವಾ ಸೋಮೇನಹಳ್ಳಿ ಮಲ್ಲಯ್ಯ ಕೃಷ್ಣ ಮೇ 1, 1932 ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಅನ್ನೋ ಕಡೆ ಇವರ ಜನನ ಆಯಿತು. ಮೈಸೂರಿನ ಮಹಾರಾಜ ಕಾಲೇಜಲ್ಲಿ BA ಪದವಿಯನ್ನು ಪಡೆದ SMK ನಂತರ ಬೆಂಗಳೂರಿನ ಗವರ್ಮೆಂಟ್ ಲಾ ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಪಡೆದರು. ಈಗ ಇದು ಯೂನಿವರ್ಸಿಟಿ ಲಾ ಕಾಲೇಜ್ ಅಂತ ಆಗಿದೆ. ಅದಾದ ಬಳಿಕ ಉನ್ನತ ಶಿಕ್ಷಣಕ್ಕೆ ಅಂತ ಅಮೆರಿಕಾಗೆ ಹೋದ ಎಸ್ ಎಂ ಕೃಷ್ಣ ಟೆಕ್ಸಾಸ್ ರಾಜ್ಯದ ಡಲ್ಲಾಸ್ನಲ್ಲಿರೋ ಸದರ್ನ್ ಮೆಥಡಿಸ್ಟ್ ಯೂನಿವರ್ಸಿಟಿಯಲ್ಲಿ ಪದವಿಯನ್ನು ಪಡೆದರು. ನಂತರ ವಾಷಿಂಗ್ಟನ್ DC-ಯಲ್ಲಿರೋ ದಿ ಜಾರ್ಜ್ ವಾಷಿಂಗ್ಟನ್ ಯೂನಿವರ್ಸಿಟಿ ಲಾ ಸ್ಕೂಲ್ನಲ್ಲೂ ಕೂಡ ಶಿಕ್ಷಣವನ್ನು ಪಡೆದರು. ಅಮೆರಿಕದಲ್ಲಿ ಶಿಕ್ಷಣ ಮುಗಿಸಿ ಭಾರತಕ್ಕೆ ವಾಪಸ್ ಬಂದ ಎಸ್ ಎಂ ಕೃಷ್ಣ ಸೀದಾ ಚುನಾವಣೆ ನಿಂತರು. 1962ರಲ್ಲಿ ಮದ್ದೂರು ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದರು. ನಂತರ ಪ್ರಜಾ ಸೋಷಿಯಲಿಸ್ಟ್ ಪಕ್ಷವನ್ನು ಸೇರಿದ ಇವರು 1967ರ ವಿಧಾನಸಭಾ ಚುನಾವಣೆಗೆ ಆ ಪಕ್ಷದಿಂದ ಮದ್ದೂರು ಕ್ಷೇತ್ರದಲ್ಲಿ ನಿಂತು ಸೋತು ಹೋದರು. 1968ರಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಿತು. ಆಗ ಗೆದ್ದು ಸಂಸತ್ ಪ್ರವೇಶ ಮಾಡಿದ್ರು ಎಸ್ ಎಂ ಕೃಷ್ಣ. ನಂತರ 1971ರಲ್ಲಿ ಪ್ರಜಾ ಸೋಷಿಯಲಿಸ್ಟ್ ಪಕ್ಷಕ್ಕೆ ಗುಡ್ ಬೈ ಹೇಳಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷವನ್ನು ಸೇರ್ಕೊಂಡ್ರು. 1971ರ ಲೋಕಸಭಾ ಚುನಾವಣೆಯನ್ನು ಕಾಂಗ್ರೆಸ್ ಪಕ್ಷದಿಂದ ನಿಂತು ಮಂಡ್ಯ ಕ್ಷೇತ್ರದಿಂದ 2ನೇ ಸಲ ಗೆದ್ದು MP ಸಂಸದರಾದರು ಎಸ್ ಎಂ ಕೃಷ್ಣ. ನಂತರ ವಿಧಾನ ಪರಿಷತ್ನ ಸದಸ್ಯರಾಗಿ ಅರಸು ಸರ್ಕಾರದಲ್ಲಿ ಮಂತ್ರಿಯಾದರು. ರಾಜ್ಯದಲ್ಲಿ 1977ರಲ್ಲಿ ದೇವರಾಜು ಅರಸು ಸರ್ಕಾರದ ಮಹತ್ವಾಕಾಂಕ್ಷೆಯ ವರ್ಣ ಕೆನಾಲ್ ಪ್ರಾಜೆಕ್ಟ್ ಅಥವಾ ವರ್ಣ ಕಾಲುವೆ ಯೋಜನೆ ವಿರುದ್ಧ ಮಂಡ್ಯ ರೈತರು ರೊಚ್ಚಿಗೆದ್ದು ಪ್ರತಿಭಟಿಸಿದ್ರು. ಚಡ್ಡಿಗಳನ್ನು ಧರಿಸಿ ಬೃಹತ್ ರ್ಯಾಲಿ ಮಾಡಿದ್ರು. ಹೀಗಾಗಿ ಇದಕ್ಕೆ ಚಡ್ಡಿ ಪ್ರತಿಭಟನೆ ಅಂತ ಕೂಡ ಕರೆಯಲಾಯಿತು. ಆ ಟೈಮಲ್ಲಿ ಅರಸು ಸರ್ಕಾರದಲ್ಲಿ ಮಂತ್ರಿಯಾಗಿದ್ದ ಎಸ್ ಎಂ ಕೃಷ್ಣ ಪ್ರತಿಭಟನಾ ನಿರತ ರೈತರಿಗೆ ಬೆಂಬಲವಾಗಿ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ರಾಜೀನಾಮೆ ಕೊಟ್ಟುಬಿಟ್ರು. ನಂತರ ಎಸ್ ಎಂ ಕೃಷ್ಣ ಅವರು ರಾಜಕೀಯ ಜೀವನದಲ್ಲಿ ಹಿಂತಿರುಗಿ ನೋಡಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸ್ತಾನೆ ಸಾಗಿದ್ರು. ಹಲವು ಸಲ ಸಂಸದರಾದರು, ಶಾಸಕರಾದರು, ಸಚಿವರಾದರು, ಸ್ಪೀಕರ್ ಆಗೂ ಕೂಡ ಕೆಲಸವನ್ನು ಮಾಡಿದ್ರು. ಕೇಂದ್ರದಲ್ಲಿ ಇಂದಿರಾ ಗಾಂಧಿ ಸರ್ಕಾರದಲ್ಲಿ, ನಂತರ ರಾಜೀವ್ ಗಾಂಧಿ ಸರ್ಕಾರದಲ್ಲೂ ಕೂಡ ಕೇಂದ್ರ ಮಂತ್ರಿಯಾಗೂ ಕೆಲಸ ಮಾಡಿದ್ರು. 89ರಲ್ಲಿ ಮತ್ತೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ಸಾದರು. ಇಲ್ಲಿ ಬಂಗಾರಪ್ಪ ಅವ್ರನ್ನ CM ಸ್ಥಾನದಿಂದ ಇಳಿಸಬೇಕು ಅಂತ ಇದ್ದಾಗ ತಾವು ಈಗ CM ಆಗ್ಬೇಕು ನೆಕ್ಸ್ಟ್ ಅಂತ ಆಸೆ ಪಟ್ಟಿದ್ರು ಎಸ್ ಎಂ ಕೃಷ್ಣ. ಆದರೆ ಆಗ CM ಕುರ್ಚಿ ವೀರಪ್ಪ ಮೊಯ್ಲಿ ಪಾಲಾಯ್ತಲ್ಲ. ಮೊಯ್ಲಿ ಸರ್ಕಾರದ ವಿರುದ್ಧವೂ ಬಂಡಾಯವನ್ನು ಮುಂದುವರಿಸಿತ್ತು ಕೃಷ್ಣ ಅವರ ಬಣ. ಹೀಗಾಗಿ ರಾಜ್ಯದಲ್ಲಿ ಮೊದಲ ಸಲ ಉಪಮುಖ್ಯಮಂತ್ರಿ ಹುದ್ದೆಯನ್ನ ಸೃಷ್ಟಿ ಮಾಡಿ ಅದರಲ್ಲಿ ಎಸ್ ಎಂ ಕೃಷ್ಣ ಅವ್ರನ್ನ ಕೂರಿಸಲಾಯಿತು. ಈ ಮೂಲಕ ರಾಜ್ಯದ ಮೊದಲ DCM ಅಂತ ಕರೆಸಿಕೊಂಡ್ರು ಎಸ್ ಎಂ ಕೃಷ್ಣ. 1994ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲ್ತು. ಮದ್ದೂರಲ್ಲಿ DCM ಕೃಷ್ಣ ಕೂಡ ಸೋತು ಹೋದ್ರು. ವಿಧಾನಸಭಾ ಎಲೆಕ್ಷನ್ ಸೋತಿದ ಕೃಷ್ಣರನ್ನ 96ರಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯಸಭೆ ಕಳಿಸ್ತು. ನೆಕ್ಸ್ಟ್ 99ರ ಚುನಾವಣೆ ಕರ್ನಾಟಕದಲ್ಲಿ 224 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 132 ಕ್ಷೇತ್ರಗಳಲ್ಲಿ ವಿಜಯ ಪತಾಕೆ ಹಾರಿಸಿತು. ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಸಿಕ್ತು. 99ರ ಚುನಾವಣೆಯಲ್ಲಿ ಘಟಾನುಘಟಿ ನಾಯಕರೇ ಸೋಲು ಕಂಡಿದ್ರು. CM ಆಗಿದ್ದ JH ಪಟೇಲ್ ಚನ್ನಗಿರಿಯಲ್ಲಿ ಹೀನಾಯವಾಗಿ ಸೋತರು. JDS ಪಕ್ಷದಿಂದ JDS ರಾಜ್ಯಾಧ್ಯಕ್ಷರಾಗಿದ್ದ ಮತ್ತು ಉಪಮುಖ್ಯಮಂತ್ರಿ ಕೂಡ ಆಗಿದ್ದ ಸಿದ್ದರಾಮಯ್ಯ ಅವರು ಚಾಮುಂಡೇಶ್ವರಿಯಲ್ಲಿ ಸೋತು ಹೋದರು. ಹೊಳೆನರಸೀಪುರದಲ್ಲಿ ದೇವೇಗೌಡರ ಪುತ್ರ HD ರೇವಣ್ಣ ಸೋತು ಹೋದರು. ಸಾತನೂರಲ್ಲಿ HD ಕುಮಾರಸ್ವಾಮಿ ಕೂಡ ಸೋತು ಹೋದರು. ಬಿಜೆಪಿಯಿಂದ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದ BS ಯಡಿಯೂರಪ್ಪ ಶಿಕಾರಿಪುರದಲ್ಲಿ ಸೋತು ಹೋದರು. ಮಾಜಿ ಪ್ರಧಾನಿ HD ದೇವೇಗೌಡರು ಹಾಸನದಿಂದ ಅವರು ಲೋಕಸಭೆ ನಿಂತಿದ್ರು, ಅವರು ಅಲ್ಲಿ ಸೋತು ಹೋದರು. ಹೀಗೆ ಹೋಲ್ಸೇಲಾಗಿ ಎಲ್ಲರೂ ಸೋತಿದ್ದೇ ಚುನಾವಣೆಯಲ್ಲಿ ಘಟಾನುಘಟಿಗಳು. ಗೆದ್ದಿದ್ದು ಕಾಂಗ್ರೆಸ್ ಒಂದೇ. 99ರ ಕರ್ನಾಟಕ ವಿಧಾನಸಭೆ ಚುನಾವಣೆಗೂ ಮುನ್ನ ಎಸ್ ಎಂ ಕೃಷ್ಣ ಅವರಿಗೆ KPCC ಅಧ್ಯಕ್ಷ ಪಟ್ಟ ಕೊಡಲಾಗಿತ್ತು. ಹೀಗಾಗಿ ಅವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ CM ಕುರ್ಚಿ ಅವರಿಗೆ ಸಿಕ್ತು. 1999ರ ಅಕ್ಟೋಬರ್ 11ನೇ ತಾರೀಕು ರಾಜ್ಯದ 16ನೇ CM ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ರಿಪೀಟ್ ಆಗಿದ್ದೆಲ್ಲ ಕೌಂಟ್ ಮಾಡಿದ್ರೆ 19ನೇ CM. 67 ವರ್ಷದ ಎಸ್ ಎಂ ಕೃಷ್ಣ ಆಗಲೇ ವಿಗ್ ಧರಿಸ್ತಾ ಇದ್ರು. ಇದೇ ವಿಚಾರ ಇಟ್ಕೊಂಡು ನಿರ್ಗಮಿತ CM ಅಧಿಕಾರ ಹೇಳಿದು ಹೋಗಿದ್ರಲ್ಲ JH ಪಟೇಲ್, ಅವ್ರು ಹೇಳಿದ್ರು, ವಿಗ್ ಧರಿಸುವವರ ಥರ ನಾನೇನು
ಮುಚ್ಚುಮರೆ ಮಾಡಲ್ಲ, ಹೈಡ್ ಮಾಡಲ್ಲ, ಕವರಪ್ ಎಲ್ಲ ಮಾಡಲ್ಲ, ಓಪನ್ ನಾನು ಅಂತ ಹೇಳಿದ್ರು JH ಪಟೇಲ್. ಸಿಎಂ ಆದ SM ಕೃಷ್ಣ ಮುಂದೆ ಹಲವು ಸವಾಲುಗಳಿದ್ವು. ಕಾವೇರಿ ನದಿ ನೀರು ವಿಚಾರ, ಮಹಾರಾಷ್ಟ್ರದಿಂದ ಗಡಿಕೇರಿ ಕಾಡುಗಳ ವೀರಪ್ಪನ್ ಕಾಟ, ವರನಟ ಡಾಕ್ಟರ್ ರಾಜ್ಕುಮಾರನ್ನ ವೀರಪ್ಪನ್ ಕಿಡ್ನಾಪ್ ಮಾಡಿದ್ದು, ದೇವನಹಳ್ಳಿಯಲ್ಲಿ ಬಾಕಿ ಉಳಿದಿದ್ದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕಾಮಗಾರಿ, ಸರ್ಕಾರದಲ್ಲಿ ಹೆಚ್ಚಾಗ್ತಾ ಇದ್ದ ಭ್ರಷ್ಟಾಚಾರ ಇತ್ಯಾದಿ ಇತ್ಯಾದಿ ಚಾಲೆಂಜ್ಗಳಿದ್ವು. ಇದನ್ನೆಲ್ಲ ಬಗೆಹರಿಸೋಕೆ ನನಗೆ ಸ್ವಲ್ಪ ಟೈಮ್ ಬೇಕು, ನಾನು ಮಾದರಿ CM ಆಗಬೇಕು ಅಂತ ಹೇಳಿದ್ರು SM ಕೃಷ್ಣ. ಅಮೆರಿಕದಲ್ಲಿ ಓದಿದ್ದರಿಂದ ಒಂದಷ್ಟು ಕಂಪ್ಯೂಟರ್ ಬಗ್ಗೆ ಕೂಡ ತಿಳ್ಕೊಂಡಿದ್ರು SM ಕೃಷ್ಣ. ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸಿಂಗ್ ವ್ಯವಸ್ಥೆಯನ್ನು ಲಾಂಚ್ ಮಾಡಿದ್ರು. ಹಾರ್ಡ್ವೇರ್ ಕಂಪನಿಗಳಿಗೆ ರಾಜ್ಯವೇ ಡೆಸ್ಟಿನೇಷನ್ ಆಗೋದರ ಜೊತೆಗೆ ಮುಂದಿನ 5 ವರ್ಷಗಳಲ್ಲಿ ರಾಜ್ಯದ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಅನ್ನ 5 ಪಟ್ಟು ಹೆಚ್ಚಿಸೋ ಗುರಿಯನ್ನು ಇಟ್ಕೊಳ್ತು ಸರ್ಕಾರ. ಅಲ್ಲದೆ ರಾಜ್ಯವನ್ನ ಮಾಡ್ರನ್ ಮಾಡೋಕೆ ಕಂಪ್ಯೂಟರ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿಯೇ ನನ್ನ 2 ಪ್ರಮುಖ ಅಸ್ತ್ರಗಳು ಅಂತ CM ಹೇಳಿದ್ರು. ಈ ವಿಚಾರದಲ್ಲಿ CM ಎಷ್ಟು ಸೀರಿಯಸ್ ಆಗಿದ್ರು ಅಂದರೆ, ವಿಪ್ರೋ ಮುಖ್ಯಸ್ಥ ಅಜೀಂ ಪ್ರೇಮ್ಜಿ, ಇನ್ಫೋಸಿಸ್ ಮುಖ್ಯಸ್ಥ ನಾರಾಯಣ ಮೂರ್ತಿ ಹಾಗೂ ಮೈಕ್ರೋಲ್ಯಾಂಡ್ನ ಸಂಸ್ಥಾಪಕ ಪ್ರದೀಪ್ ಕರ್ ಮುಂತಾದವರನ್ನ ತಮ್ಮ ಅಕ್ಕಪಕ್ಕ ಇಟ್ಕೊಂಡ್ರು SM ಕೃಷ್ಣ ಅವರು. ರಾಜ್ಯ ಸರ್ಕಾರದ IT ಟಾಸ್ಕ್ ಫೋರ್ಸ್ ಅಂತ ಒಂದಿತ್ತು ಆ ಟೈಮ್ನಲ್ಲಿ, ಅದರ ಮುಖ್ಯಸ್ಥರಾಗಿದ್ದರು ಇನ್ಫೋಸಿಸ್ನ ನಾರಾಯಣ ಮೂರ್ತಿಯವರು. ಶಾಲಾ ಪಠ್ಯಕ್ರಮದಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿಯನ್ನು ಸೇರಿಸಲಾಯಿತು. ಜೊತೆಗೆ ಪ್ರತಿ ಹೈಸ್ಕೂಲ್ನಲ್ಲೂ ಕೂಡ ಒಂದೊಂದು ಕಂಪ್ಯೂಟರ್ ಲ್ಯಾಬ್ ಮತ್ತು ಇಂಟರ್ನೆಟ್ ಕನೆಕ್ಷನ್ ಇರಲೇಬೇಕು ಅನ್ನೋ ಯೋಜನೆಯನ್ನು ಜಾರಿಗೆ ತರಲಾಯಿತು. ಖುದ್ದು CM SM ಕೃಷ್ಣ ಕಂಪ್ಯೂಟರ್ ಬಗ್ಗೆ ತಿಳ್ಕೊಳ್ಳೋಕೆ 2 ಅಸಿಸ್ಟೆಂಟ್ಗಳನ್ನು ನೇಮಕ ಮಾಡಿಕೊಂಡ್ರು. ಅವರಿಬ್ಬರು ಕೂಡ ಡೈಲಿ ಅರ್ಧ ಗಂಟೆ ಕಂಪ್ಯೂಟರ್ ಹೇಳ್ಕೊಡ್ತಾ ಇದ್ರು CMಗೆ. CM ಏನೋ ಓಕೆ ಮಾಡ್ರನ್ CM, ಆದರೆ ಅವರ ಸಹೋದ್ಯೋಗಿಗಳ ಕತೆ ಬೇರೆದೇ ಆಗಿತ್ತು. ಇವಾಗಲೇ ಕೆಲವರಿಗೆ ಗೊತ್ತಿಲ್ಲ, ಇನ್ನು ಅವಾಗ ಕೇಳಬೇಕಾ. ಕೆಲ ಸಚಿವರ ಕಂಪ್ಯೂಟರ್ಸ್ ಶೋಪೀಸ್ ಥರ ಸುಮ್ಮನೆ ಇಟ್ಕೊಂಡಿದ್ರು. ಇನ್ನು ಕೆಲವರು ತಮಗೆ ಕಂಪ್ಯೂಟರ್ ಬೇಕು ಅಂತಾನೂ ಕೇಳಲಿಲ್ಲ, ನಮಗೆ ಕೊಡಿ ಅಂತ, ತಗೊಂಡೇ ಇಲ್ಲ. ಒಟ್ಟಿನಲ್ಲಿ ಉದ್ಯಾನನಗರಿ ಬೆಂಗಳೂರನ್ನು ಭಾರತದ ಸಿಲಿಕಾನ್ ಸಿಟಿಯನ್ನಾಗಿಸೋದರ ಹಿಂದೆ SM ಕೃಷ್ಣ ಅವರ ಪಾತ್ರ ಒಂದು ತುಂಬ ದೊಡ್ಡದಿದೆ. ಇಂದು ಬೆಂಗಳೂರಲ್ಲಿ ತಲೆ ಎತ್ತಿರೋ ದೊಡ್ಡ ದೊಡ್ಡ ಫ್ಲೈಓವರ್ಗಳು, ವಿಶ್ವದ ಟೆಕ್ಕಿಗಳನ್ನು ಸೆಳಿತಾ ಇರೋದು, IT ಪಾರ್ಕ್ ಮುಂತಾದವುಗಳಲ್ಲಿ SM ಕೃಷ್ಣ ಅವರ ಕೊಡುಗೆ ಸಾಕಷ್ಟು ಅಪಾರ ಅನ್ನೋದನ್ನು ಸ್ಮರಿಸಲೇಬೇಕು. ಇವರು CM ಆಗಿದ್ದಾಗ ವಿವಿಧ ದೇಶಗಳ ನಾಯಕರು ಬೆಂಗಳೂರಿಗೆ ಆಗಮಿಸಿದರು. 2002ರಲ್ಲಿ SM ಕೃಷ್ಣ ಸರ್ಕಾರ ರಾಜ್ಯದಲ್ಲಿ ಮೊದಲ ಬಾರಿಗೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ಜಾರಿಗೆ ತಂತು. ಆರಂಭದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ದ 1ರಿಂದ 5ನೇ ತರಗತಿಯ ಮಕ್ಕಳಿಗೆ ಇದನ್ನು ಜಾರಿ ಮಾಡಲಾಯಿತು. ಬಳಿಕ ಉಳಿದ ತರಗತಿ ಮತ್ತು ಅನುದಾನಿತ ಶಾಲೆಗಳಿಗೂ ಕೂಡ ವಿಸ್ತರಿಸಲಾಯಿತು. ಇನ್ನು ರೈತರ ಭೂ ದಾಖಲೆಗಳನ್ನು ಕಂಪ್ಯೂಟರೀಕರಣ ಮಾಡುವ ಭೂಮಿ ಪ್ರಾಜೆಕ್ಟನ್ನು ಇವರ ಕಾಲದಲ್ಲಿ ಲಾಂಚ್ ಮಾಡಲಾಯಿತು. ಜೊತೆಗೆ ವಿದ್ಯುತ್ ಕ್ಷೇತ್ರದಲ್ಲಿ ಕೆಲವೊಂದು ಸುಧಾರಣೆಗಳನ್ನು ತಂದರು SM ಕೃಷ್ಣ. ಹಾಗೆ ಕ್ರಾಂತಿಕಾರಕ ಬದಲಾವಣೆಗಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಕಾರಣ ಆದಂತಹ ಸ್ತ್ರೀ ಶಕ್ತಿ ಸ್ವಸಹಾಯ ಮಹಿಳಾ ಗುಂಪುಗಳ ಕಾರ್ಯಕ್ರಮ ಕೂಡ ಜಾರಿಗೆ ಬಂತು. ರೈತರಿಗೆ ಯಶಸ್ವಿನಿ ಆರೋಗ್ಯ ವಿಮೆ ಕಾರ್ಯಕ್ರಮ ಜಾರಿಗೆ ತರಲಾಯಿತು. ಇದೆಲ್ಲದರ ಪರಿಣಾಮವಾಗಿ 2001-2002ರಲ್ಲಿ ಇಂಡಿಯಾ ಟುಡೇ ಸಂಸ್ಥೆ ನಡೆಸಿದ ಒಪಿನಿಯನ್ ಪೋಲ್ನಲ್ಲಿ ಬೆಸ್ಟ್ CM ಅಂತ ಕರೆಸ್ಕೊಂಡ್ರು SM ಕೃಷ್ಣ. 2003ರಲ್ಲಿ ದಿಲ್ಲಿಯಲ್ಲಿ ನಡೆದಂತಹ ಇಂಡಿಯಾ ಟುಡೇ ಕಾನ್ಕ್ಲೇವ್ನಲ್ಲಿ ಕರ್ನಾಟಕ CM SM ಕೃಷ್ಣ ಭಾಗಿಯಾಗಿದ್ದರು. ಆಗ ಗುಜರಾತ್ CM ಆಗಿದ್ದ ನರೇಂದ್ರ ಮೋದಿ ಅವರು ಕೂಡ ಈ ಕಾನ್ಕ್ಲೇವ್ನಲ್ಲಿ ಭಾಗಿಯಾಗಿದ್ದರು. SM ಕೃಷ್ಣ CM ಆಗಿ 10 ತಿಂಗಳಾಗಿತ್ತು. ಅಷ್ಟರಲ್ಲಿ ರಾಜ್ಯದಲ್ಲಿ ದೊಡ್ಡ ಘಟನೆಯೊಂದು ನಡೆಯಿತು. ವರನಟ ಡಾಕ್ಟರ್ ರಾಜ್ಕುಮಾರನ್ನ ಕಾಡುಗಳ ವೀರಪ್ಪನ್ ಜುಲೈ 30, 2000ನೇ ಇಸವಿಯಲ್ಲಿ ಅಪಹರಣ ಮಾಡಿದ್ದ. ಈ ಟೈಮಲ್ಲಿ CM SM ಕೃಷ್ಣಗೆ ಆಕಾಶವೇ ತಲೆ ಮೇಲೆ ಕಳಚಿ ಬಿದ್ದಂಗಾಗಿತ್ತು. ರಾಜ್ಕುಮಾರ್ ಅವರ ಅಪಹರಣ ಆಗೋಗಿತ್ತು. ಇಡೀ ರಾಜ್ಯ ಕಂಪಿಸ್ತಾ ಇತ್ತು. ರಾಜ್ಯದಲ್ಲಿ ಆತಂಕದ ವಾತಾವರಣ ಇತ್ತು. ರಾಜ್ಯವ್ಯಾಪಿ ಪ್ರತಿಭಟನೆ, ದೊಡ್ಡ ಗಲಾಟೆ ಶುರುವಾಗಿತ್ತು. ಮರುದಿನವೇ ಮದ್ರಾಸ್ಗೆ ಹೋಗಿ ತಮಿಳುನಾಡು CM ಕರುಣಾನಿಧಿಯನ್ನ ಭೇಟಿಯಾಗಿ ನೀವೇನಾದರೂ ಮಾಡಲೇಬೇಕು ಅಂತ ಪಟ್ಟು ಹಿಡಿದ್ರು SM ಕೃಷ್ಣ. ಸಾಕಷ್ಟು ಪ್ರಯತ್ನದ ಬಳಿಕ 108 ದಿನಗಳ ನಂತರ, ಅಂದರೆ ಆಲ್ಮೋಸ್ಟ್ 3.5 ತಿಂಗಳ ಬಳಿಕ ರಾಜ್ಕುಮಾರನ್ನ ವೀರಪ್ಪನ್ ಬಿಟ್ಟು ಕಳಿಸಿದ್ದು. 3.5 ತಿಂಗಳ ಬಳಿಕ 108 ದಿನ ಕೂಡ ನಾನು ಸರಿಯಾಗಿ ನಿದ್ದೆನ ಮಾಡಲಿಲ್ಲ ಅಂತ ನಂತರ CM ಹೇಳಿದ್ರು. ವಾಪಸ್ ಬಂದ ಡಾಕ್ಟರ್ ರಾಜ್ಕುಮಾರ್ ಅವರು ವಿಧಾನಸೌಧದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದಾಗ SM ಕೃಷ್ಣ ಅವರ ಹೆಸರನ್ನ ಉಲ್ಲೇಖ ಕೂಡ ಮಾಡಿಲ್ಲ. ಅದು ಉದ್ದೇಶಪೂರ್ವಕನ ಅಥವಾ ಮರೆವ ಅನ್ನೋದು ಅರ್ಥ ಆಗಲಿಲ್ಲ ಅಂತ ತಮ್ಮ ಆತ್ಮಚರಿತ್ರೆಯಾದ ಸ್ಮೃತಿ ವಾಹಿನಿಯಲ್ಲಿ ಬರೆದಿದ್ದಾರೆ SM ಕೃಷ್ಣ. ರಾಜ್ ಬಿಡುಗಡೆಗೆ CM ಕೃಷ್ಣ 20 ಕೋಟಿ ದುಡ್ಡು ಕೊಟ್ಟಿದ್ರು ಅನ್ನೋ ಆರೋಪ ಕೂಡ ಕೇಳಿಬಂತು. ಆದರೆ ಅದನ್ನು ಇವರು ತಳ್ಳಿ ಹಾಕಿದ್ರು. ಆದರೆ ಒಂದಂತೂ ಸ್ಪಷ್ಟ, ಡಾಕ್ಟರ್ ರಾಜ್ ಬಿಡುಗಡೆಗೆ ತಮ್ಮ ವೈಯಕ್ತಿಕ ಮಟ್ಟದಲ್ಲೂ ಪರ್ಸನಲ್ ಲೆವೆಲ್ನಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ವೈಯಕ್ತಿಕವಾದಂಥ ಎಫರ್ಟನ್ನು ಕೂಡ
ಎಸ್ ಎಂ ಕೃಷ್ಣ ಹಾಕಿದ್ರು ಅಂತ ಅವರನ್ನು ಬಲ್ಲವರು ಹೇಳ್ತಾರೆ. ವೈಯಕ್ತಿಕವಾದ ಎಫರ್ಟ್ ಹಾಕಿದ್ರು ಬಿಡಿಸೋಕೆ ಅಂದರೆ ಅವ್ರಿಗೆ ಬೇಕಾದವರ ಮೂಲಕ ಅಂದರೆ ಅರ್ಥ ಮಾಡ್ಕೊಳ್ಳಿ. ನಂತರ 2002ರಲ್ಲಿ ಕಾವೇರಿ ನದಿ ನೀರನ್ನು ತಮಿಳುನಾಡಿಗೆ ಬಿಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು. ಸ್ವತಃ CM ಎಸ್ ಎಂ ಕೃಷ್ಣ ಕೋರ್ಟ್ ಆದೇಶ ಧಿಕ್ಕರಿಸಿ 6 ದಿನಗಳ ಪಾದಯಾತ್ರೆಯನ್ನು ಕೈಗೊಂಡ್ರು. ಮತ್ತೊಂದು ಕಡೆ ಕಾಡುಗಳ ವೀರಪ್ಪನ್ ರಾಜ್ಯದ ಮಾಜಿ ಸಚಿವ ನಾಗಪ್ಪರನ್ನು ಅಪಹರಣ ಮಾಡಿದ್ದ. ನಾಗಪ್ಪ ಅವರು ಬದುಕಿ ಬರಲೇ ಇಲ್ಲ. ಕೊಳೆತ ಸ್ಥಿತಿಯಲ್ಲಿ ಅವರ ಶವ ಕಾಡಲ್ಲಿ ಪತ್ತೆಯಾಯಿತು. ಹಾಗೆ ಹೀಗೆ ಅನ್ನುವಾಗ 2004ರಲ್ಲಿ ವಿಧಾನಸಭಾ ಚುನಾವಣೆ ಬಂತು. 2004ರ ಅಕ್ಟೋಬರ್ನಲ್ಲಿ ಎಲೆಕ್ಷನ್ ಆಗಬೇಕಾಗಿತ್ತು. ಆದರೆ CM ಎಸ್ ಎಂ ಕೃಷ್ಣ ಏಪ್ರಿಲ್ನಲ್ಲಿ ನಡೆಯಲಿದ್ದ ಲೋಕಸಭಾ ಚುನಾವಣೆ ಜೊತೆಗೆ ವಿಧಾನಸಭೆ ಚುನಾವಣೆ ನಡೆಸುವ ಉದ್ದೇಶದಿಂದ ಅತಿಯಾದ ಆತ್ಮವಿಶ್ವಾಸದಲ್ಲಿ ವಿಧಾನಸಭೆಯನ್ನು ವಿಸರ್ಜಿಸೋಕೆ ಶಿಫಾರಸು ಮಾಡಿದ್ರು. ಬೆಂಗಳೂರಿನ ಚಾಮರಾಜಪೇಟೆಯಿಂದ ಈ ಸಲ ಕಣಕ್ಕಿಳಿದ್ರು CM ಕೃಷ್ಣ. ಬೆಂಗಳೂರನ್ನ ಸಿಂಗಪುರ್ ಮಾಡ್ತೀನಿ, ನಾನು ಆಧುನಿಕ ನಗರವನ್ನು ಕಟ್ತೀನಿ ಅಂತ ಹೇಳಿಕೊಂಡು ಚುನಾವಣೆಗೆ ಹೋಗಿದ್ರು. ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಹಲವು ವಿಚಾರಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ ಕೂಡ ಬಹಳ ಜೋರಾಗಿ ಈ ಸಲ ಚುನಾವಣೆಗೆ ಹೋಯಿತು. ಪ್ರಮುಖವಾಗಿ ಅಬ್ದುಲ್ ಕರೀಂ ಲಾಲ್ ತೆಲಗಿ ಸ್ಟಾಂಪ್ ಪೇಪರ್ ನಕಲಿ ಚಾಪಾ ಕಾಗದ ಹಗರಣದಲ್ಲಿ ಸಚಿವ ರೋಷನ್ ಬೇಗ್ ಸಹೋದರನ ಹೆಸರು ಕೇಳಿಬಂದಿತ್ತು. ರೋಷನ್ ಬೇಗ್ ಮಂತ್ರಿ ಸ್ಥಾನವನ್ನು ಕಳ್ಕೊಂಡಿದ್ರು. ಸಹಕಾರ ಮಂತ್ರಿಯಾಗಿದ್ದ CM ಆಪ್ತರಾಗಿದ್ದ DKಶಿ ಹೆಸರು ಭೂ ಕಬಳಿಕೆ ಆರೋಪದಲ್ಲಿ ಕೇಳಿಬಂದಿತ್ತು. ಜೊತೆಗೆ ರಾಜ್ಯದಲ್ಲಿ ವಿದ್ಯುತ್ ಅಭಾವ, ಕಾಡುಗಳ ವೀರಪ್ಪನನ್ನು ಸೆರೆ ಹಿಡಿಯೋಕೆ ಆಗದೇ ಇದ್ದಿದ್ದು, ಕಾವೇರಿ ವಿವಾದ, ಎಲ್ಲಕ್ಕಿಂತ ಹೆಚ್ಚಾಗಿ 3 ವರ್ಷಗಳಿಂದ ರಾಜ್ಯದ ರೈತರನ್ನ ಕಾಡಿದ್ದ ತೀವ್ರ ಬರಗಾಲ, ರೈತರ ಆತ್ಮಹತ್ಯೆ ಪ್ರಕರಣ ಇತ್ಯಾದಿ ಇತ್ಯಾದಿ ಇವೆಲ್ಲ ಬಿಜೆಪಿಗೆ ಪ್ಲಸ್ ಆಯಿತು. ಇದರ ಜೊತೆಗೆ SM ಕೃಷ್ಣ ಗ್ರಾಮೀಣ ಪ್ರದೇಶಕ್ಕಿಂತ ಇವರು ನಗರ ಪ್ರದೇಶದ CM, ನಗರ ಪ್ರದೇಶಕ್ಕೆ ಜಾಸ್ತಿ ಗಮನ ಕೊಡ್ತಾರೆ ಅನ್ನೋ ಮನೋಭಾವ ಎಲ್ಲ ಸೇರಿಕೊಂಡು ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೋಲಾಯಿತು. ಇದೇ ವೇಳೆ 2004ರಲ್ಲಿ ಕೇಂದ್ರದಲ್ಲಿ ವಾಜಪೇಯಿ ಸರ್ಕಾರ ಹೋಗಿ UPA ಸರ್ಕಾರ ಅಧಿಕಾರಕ್ಕೆ ಬಂತು. ಕೆಲ ತಿಂಗಳ ಬಳಿಕ SM ಕೃಷ್ಣರನ್ನ ಮಹಾರಾಷ್ಟ್ರದ ರಾಜ್ಯಪಾಲರನ್ನಾಗಿ ಮಾಡಲಾಯಿತು. 2009ರಲ್ಲಿ SM ಕೃಷ್ಣರನ್ನ ಕರ್ನಾಟಕದಿಂದ ರಾಜ್ಯಸಭೆಗೆ ಕಳಿಸಲಾಯಿತು. ನಂತರ UPA 2 ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ವಿದೇಶಾಂಗ ಮಂತ್ರಿಯನ್ನಾಗೂ ಮಾಡಲಾಯಿತು. 2011ರಲ್ಲಿ ಒಂದು ಎಡವಟ್ಟಾಯಿತು. ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡುವಾಗ ಭಾರತದ ಭಾಷಣ ಓದಬೇಕಾಗಿತ್ತಲ್ಲ SM ಕೃಷ್ಣ ಅವರು, ವಿದೇಶಾಂಗ ಮಂತ್ರಿ. ಇವರು ಪೋರ್ಚುಗೀಸ್ ಭಾಷಣದ ಪೇಪರ್ಗಳನ್ನು ಓದಿ, ಅವರ ಸ್ಪೀಚ್ ಓದಿ ನಗೆಪಾಟಲಿಗೆ ಈಡಾದರು. ಆಗಲೇ 80 ವರ್ಷ ವಯಸ್ಸಾಗಿದ್ದ SM ಕೃಷ್ಣ ಅವರನ್ನು ಇನ್ನಿಮಿಗೆ ಆಗಲ್ಲ ಅಂತ ಹೇಳಿ ರಾಜೀನಾಮೆ ಕೊಡಿಸಿ ಮನೆಗೆ ಕಳಿಸ್ಬಿಟ್ರು ಸೋನಿಯಾ ಗಾಂಧಿ. ಇದರಿಂದ ಇಷ್ಟು ವರ್ಷ ಕಾಂಗ್ರೆಸ್ಗೆ ಸೇವೆ ಮಾಡಿದ ನನಗೆ ಅಪಮಾನ ಆಯಿತು ಅಂತ ಬಹಳ ನೊಂದರು SM ಕೃಷ್ಣ. ನಂತರ ಕೆಲ ಕಾಲ ಅಜ್ಞಾತವಾಸದಲ್ಲಿದ್ದಂಥ ಇವರು 2017ರಲ್ಲಿ ಬಹಳ ದೊಡ್ಡ ಡಿಸಿಷನ್ ತಗೊಂಡ್ರು. ರಾಜಕೀಯ ಜೀವನದ ಕೊನೆ ಕಾಲದಲ್ಲಿ 2018ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಮುನ್ನ 2017ರಲ್ಲಿ ಅವರು ಬಿಜೆಪಿಗೆ ಸೇರಿ ಎಲ್ರಿಗೂ ಶಾಕ್ ನೀಡಿದ್ರು. ತಮ್ಮ ಜೀವನ ಸಂಬಂಧಿತ ಪುಸ್ತಕ ಸ್ಮೃತಿ ವಾಹಿನಿಯಲ್ಲಿ ಇವರು ಹೇಳ್ಕೊಂಡಿದ್ದಾರೆ. 2004ರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿ ಆದ್ರಲ್ಲ, ಆ ಸಂದರ್ಭದಲ್ಲಿ ನನ್ನ ಹೆಸರನ್ನು ಕೂಡ ದೇಶದ ಪ್ರಧಾನಿ ಹುದ್ದೆಗೆ ಕನ್ಸಿಡರ್ ಮಾಡಲಾಗಿತ್ತು, ಚಾನ್ಸಸ್ ಇತ್ತು ಅಂತ ಅವರು ಆ ರೀತಿ ಒಂದು ಕಡೆ ಹೇಳಿಕೊಂಡಿದ್ದಾರೆ. ಹಾಗೇನಾದರೂ ಆಗಿಬಿಟ್ಟಿದ್ರೆ ಕರ್ನಾಟಕದಿಂದ PM ಆದ 2ನೇ ವ್ಯಕ್ತಿ ಅಂತ SM ಕೃಷ್ಣ ಕರೆಸ್ಕೊಳ್ತಾ ಇದ್ರು.